ಹೊಂಟಿದ್ದ. ನೋಡಿದ್ರೆ ಇವತ್ತು ಮಂಗಳವಾರ, ಇವತ್ತು ಸೇರ್ ತುಂಬಕ್ಕೆ ಸಂಜಿಗೆ ಹೋಗಿ ಇಷ್ಟೊತ್ತಾದ್ರೂ ಕಟ್ಟಿಲ್ಲಲ್ಲ ಅಂತ ನಾನು. ಒಂದು ವಾರ ಬಿಟ್ರೆ ಸಾಕುವ. ಇವ ಹಚ್ಚಲೆ ಅಂತಾವ್. ಯಾವ ಕೂರ್ಕುಟಿ ಯಾವ ಗುದ್ದಾಡ್ಬೇಕು. ಏ ಈರಿ ಲೇ ಈರಿ, ಇದ್ರ ಕಿವಿ ಮಣ್ಣಲ್ಲಿ ಕಿವಿನ ಕೇಳೋದಲ್ವಾ ಇವ? ಕರಿಮಾರಿ ಈರಿ ಈರಿ. ಹೋ ತವ ಇವ ಸತ್ಯ ಬದುಕಿಯಲಿ. ತೀರ ಬಂದೆ ಯವ್ವ. ಆಮೇಲೆ ಫೋನ್ ಮಾಡ್ತೇಂತು. ನಮ್ಮ ಅತ್ತಿ ಬಾಗಲ್ಲ ಕುಂತು ಚೀರಾಡಕತ್ತಾಳ. ಹೊಕ್ಕನಿ ಏನು ಕೆಲಸ ಐತೆ ಏನೋ ಕೇಳ್ತನಿ. ನನಗನ್ನಿಸ್ತೈತಿ ಬಿಡಾಡಿ ಅವ್ರು ಅವ್ನ ಕೂಟ ಮಾತಾಡಕತ್ತಿರ್ಬೇಕು ಫೋನ್ಯಾಗ. ಅದೇನು ಮಾತಾಡ್ತಾವು, ಏನು ಸುಡುಗಾಡು. ಯವ್ವ 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 ನಾವಲ್ಲಿವ ಯವ್ವ ಆತಾಗ. ಅದು ಮತ್ತು ನಾವು ಒಳಗಿದ್ದಾಗ ಒಂದು ಫೋನ್ ಹಚ್ಚೋದಿಲ್ಲಕ್ಕೆ ಅವ್ರವನು ಫೋನ್ ಹಚ್ಚೋದಿಲ್ಲ. ಏನು ಸಿಗ್ನಲ್ಲ ಏನು ಈಕೆಗೆ ಫೋನ್ ಹಚ್ಚ ಮಟ್ಟ ಅವ್ರವ ಹಚ್ಚೋದಿಲ್ಲ, ಯಾರಿಗೆ ಗೊತ್ತು. ನಾನು ಹೊರಗೆ ಬಂದು ಕುಂತ್ರೆ ಸಾಕು, ನಾ ಮನೆ ಬಿಟ್ಟು ಹೊರಗೆ ಹೋದ್ರೆ ಸಾಕು, ಇಬ್ರು ಫೋನ್ ಚಾಲು ಅಕ್ಕಾವ್ ನೋಡು. ಅದೇನು ಮಾತಾಡ್ತಾವು ದೇವ್ರಿಗೆ ಗೊತ್ತವ. ಅರೇ ಕ್ಯಾ ಸಂತಂದಕ ಸುಬೆ ಸುಬೆ ಪಾನ್ಗೆ ಹಾಕೊಂಡು ಕಿತ್ಕೊಂಡ್ಬಿಟ್ಟಿದ್ದೀರಿ. ಈಗ ನಾಷ್ಟ ಮಾಡಿದ್ನಲ್ಲ, ನಮಗೆ ನಾಷ್ಟ ಆಗುತ್ತಲೇ ಎಲ್ಲ ಅಡಿಕ್ಬೇಕು, ಊಟ ಆಗುತ್ತಲೇ ಎಲ್ಲ ಅಡಿಕ್ಬೇಕು. ಅದನ್ನ ಹಾಕೊಂಡು ಕುಂತಿದ್ನಿ. ಏನ್ಲೆ ಪತಿ ತಗೋಗಿದ್ದಿ? ಅರೇ ಸಂಘದ ಸೇರಿಗೆ ಇದೆಯಲ್ಲ, ಅದಕ್ಕೆ 650ಗೆ ಕಟ್ಟಿಗೆ ಹೊರಕ್ಕೆ ಹೋಗಿದ್ದೆ. ಅಯ್ಯ ನಿನ್ನ ಹೆಣ ಎತ್ಲಿ. ಅಲ್ಲ ನನಗೊಂದು ಮಾತು ಹೇಳಬಾರ್ದನ. ಅಲ್ಲ ಹೋಲ್ಬಿಡು, ರೊಕ್ಕ ಎಲ್ಲಿತ್ತು ಆತ್ ತಗೋರುವ ಬೇಷಾತ್ ಕೊಟ್ಟು ಬಂದಲ್ಲ. ನನ್ನ ಮಗ ನೋಡ ಇನ್ನೂ ರೊಕ್ಕ ಕೊಟ್ಟಿಲ್ಲ. ನಾನು ಅದ ಅನ್ನಕತ್ತೀನಿ, ಯಾಕೆ ರೊಕ್ಕ ಕೊಟ್ಟಿಲ್ಲಿವ ಎಷ್ಟೊತ್ತಾದ್ರು ಅಂತೇಳಿ. ಈರಿ ಏ ಕರಿಮಾರಿ ಈರಿ, ನಿನ್ನ ಹೊಲಸು ಮಾರಿ. ಅಲ್ಲ ಎಷ್ಟೊತ್ತಾತ್ ಕೂಗಾಕತ್ತಿ, ಹೊರಗೆ ಬರ್ತೀಯೇನು? ಒಳಗೆ ಶೆಟ್ಟಿ ಅಲ್ಲ, ಅಲ್ಲೇ ಹೊರಗೆ ಬಂದು ಶೆಟ್ಟಿ ಒಟ್ಟ. ನನ್ನ ಹಾಟೆ ನಿನ್ನ ಗಂಡ ರೊಕ್ಕ ಕೊಟ್ಟಿಲ್ಲಲ್ಲ, ಅವನ ಬಾಯಾಗನ ಜಿಟ್ಟಿ. ಅಯ್ಯಪ್ಪ ಅತ್ತಿಯರ ಒಳಗೆ ಕೆಲಸ ಮಾಡಕತ್ತಿದ್ದೆ. ಮಾಡ್ತಿರ್ತಿ ಬಿಡು ನೀ ಕೆಲಸನ. ಎಲ್ಲ ಫೋನ್ ತಂಬ, ಇಲ್ಲೇ ನೋಡ್ತಾಳ ಪಾತಿ ನಂಬರ್ ಯಾರ್ಯಾರಿಗೂ ಹೋಗೈತಿ ಎಷ್ಟೊತ್ತು ಮಾತಾಡಿ ಅಂತೇಳಿ. ಒಳಗೆ ಕೆಲಸ ಮಾಡಕತ್ತಿದ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೂ ನಿಮ್ಮ ಹೋಗಿ ಏನು ಮಾಡಕ್ಕೆ ವಾರೇ ಬದುಕಿ ಏನಿಲ್ಲ, ನಿಮ್ಮ ಅಣ್ಣ ನಿಂತು ಮಾಡ್ತಿರ್ತಾಳ ಅಲ್ಲೇ. ಮತ್ತಿನ್ನೇನೈತಿ, ಖಾಲಿ ಕುಂತಿರ್ತೈತೆ. ನಿನಗೆ ಫೋನ್ ಹಚ್ಚಿಲ್ಲಿ, ನೀನು ಹಾರೆ ಹದ್ಗೆಡಿಸ್ತಾಳ ಅಷ್ಟೇ. ಬಾಳೆ ಬದುಕು ಮಾಡ್ಬೇಕು ಯವ್ವ, ಇಡು ಫೋನ್ ಅಂತ ನೀ ಏನು ಅಂತೀಯ? ಇಲ್ಲ, ಅದಕ್ಕೂ ಮಾಡಕ್ಕೆ ವಾರೇ ಬದುಕಿಲ್ಲ, ನಿನಗೂ ಇಲ್ಲ. 3 ಹೊತ್ತು ಮಾತಾಡ್ಕೊಂತ ನಿಂತು ಬಿಡುದು. ಅಲ್ಲೇ ನಾವು ಒಳಗಿದ್ರು ಒಂದು ಫೋನ್ ಹಚ್ಚೋದಿಲ್ಲ ನಿಮ್ಮ ಹೋಗ, ಆಕಿನೂ ಹಚ್ಚೋದಿಲ್ಲ. ಮತ್ತೆ ಅದ್ರ ಫೋನ್ಯಾಗ ಕರೆನ್ಸಿ ಇರ್ತೈತಿ ಅಲ್ಲ, ಸೊಟ್ಟ ಮಕ್ಕದ್ದು ಸೊಟ್ಟ ಮಾರಿ ಫೋನ್ ಇಟ್ಕೊಂಡು ನಿಂತಿರ್ತದ ಅದು. ನೀನ ಫೋನ್ ಹಚ್ಚಿ ನಮ್ಮ ಮನೆ ಅಂದ್ರೆ ರೊಕ್ಕ ಈಗ ಮಾಡು, ಫೋನಿಗೆ ಹಾಕ್ಸಿ. ಅತ್ತಿಯವ್ರ ಆತ್ ತಗೋರಿ, ಹೇಳ್ರಿ ಈಗ. ನಿನ್ ಗಂಡ ಲಡ್ದುಲಾಟೇನ ಎಲ್ಲದ ನಾವು ಕರಿಯೋಣ ಬಾಯ ನನ್ನ ಹಾಟೆ. ಹೇಳ್ಬೇ ಏನಾತ? ಬಾರ ಇಪ್ಪ ಎಲ್ಲಡ್ ಕೆಕ್ಕು ಬಾ, ಚಕ್ಕ ಹೊಚ್ಚಿ ಆಡುಂಬಾ. ಬೇ ಆಫೀಸ್ಗೆ ಹೋಗ್ಬೇಕು ಬೇ ನಾನು. ಏ ಜೊಕ್ಮಾರ್ ಜೋಳ ಹೊರೋನ ಸಂಘದ ರೊಕ್ಕ ಕೊಟ್ಟಿ ಅನ್ಲ? ಇಷ್ಟೊತ್ತಿಗೆ ನನ್ನ ಕೈಯಾಗ ಕೊಟ್ಟಿರ್ತಿದ್ದೆ. ಇಷ್ಟೊತ್ತಾದ್ರೂ ಕೊಟ್ಟಿಲ್ಲಲ್ಲ ನೀನು. ಮತ್ ನಾ ಏನ್ ತುಂಬಲಿ ಇವತ್ತ? ಏನ್ ರೊಕ್ಕ ತಗೊಂಡ್ ನಾ ಬಳಸಿರ್ತೇನೆ? ನಿಮ್ ಸಂಸಾರಕ್ಕೆ ಹಾಕಿರಂಗಿಲ್ಲ, ನಿನ್ನ ಮಗನ್ ಸಾಲಿ ಪೀಜ ತುಂಬಿರಂಗಿಲ್ಲ. ಮತ್ತೇನ ನಾ ತಗೊಂಡ್ ಬಳಕೆ ಮಾಡ್ದಂಗೆ ಕೇಳ್ತಿಯಲ್ಲ. ₹1 ನನ್ನ ಜಲಮಕ್ಕಂತ ನಾ ಉಪಯೋಗ ಮಾಡ್ಕೊಳ್ಳೋದು ಇದ ಹೊಲಸು ಎಲ್ಲಡಿಕಿದು ಅಂತ ಅಂದ್ ಬಡ್ದಿರ್ತೀರಿ ನೋಡು. ನುಚ್ಚಡಿಕೆ ತೊಂಬ ಅಂದ್ರ ಗಟ್ಟೆ ನಡಿಕೆ ತರ್ತಿ, ಗಟ್ಟೆ ನಡಿಕೆ ತೊಂಬ ಅಂದ್ರ ಕಲ್ಲು ಅಂತ ಚಾಲಿ ಅಡಿಕೆ ತಂದಿರ್ತಿ. ಇದು ಅಂತ ಅಂದ್ ಕೊಡ್ತಿ ನೋಡು. ಇದಕ್ಕೇನ್ ನಾ ರೊಕ್ಕ ಹೋಗತಿ? ಬಡ ರೊಕ್ಕ ಕೊಡು, ಸಂಘದ ತುಂಬಾಕ್ ಹೋಗ್ಬೇಕು. ಅಯ್ಯವ್ವ, ನಾನ ಈಗ ಕೆಲ್ಸಕ್ಕೆ ಹೋಗೋತ್ನೇ ಕೊಟ್ಟು ಹೋಗ್ಬೇಕಂತಿದ್ದೆ. ನೀನು ರಾತ್ರಿ ನೆನಪಾಗಿಲ್ಲ, ತಡಿ ಕೊಟ್ಟೆ. ತಗೋಬೇ ₹650 ಐತಿ. ತುತ್ತಾಯಿಲ್ ಯವ್ವ, ನಾ ಆಫೀಸ್ಗೆ ಹೋಗ್ಬರ್ತೀನಿ. ಅತ್ತಿಯರ ಒಳಗೆ ಕೆಲಸದ ಹೋಲಿ. ಏನ್ ನಿಮ್ಮ ಅವನ್ ಫೋನ್ನೇ ಲೈನ್ಯಾಗ ನಿಂದ್ರಿಸಿ ಬಂದಿ, ಏನ್ ಯಾರಿಗ್ ಗೊತ್ತ? ಓಡ್ತಾಳಂಗ ಒಳಗ ಪುರ್ಸತ್ತಿಂದ. ನೋಡು, ನನಗ ಎಂಕವನ್ ಮನಿ ಮಠ ಹೋಗಿ ಸಂಘದ ರೊಕ್ಕ ತುಂಬಿ ಬರಕ ಆಗುದಿಲ್ವ? ಏನು ನನಗೆ ಮಣಕಾಲನೋ ಹೊಕ್ಕವ್. ಅದಕ್ಕೆ ಏರಿ ಹತ್ತಿ ಏರಿ ಇಳಿಬೇಕಿದೆ. ಅದ್ರಾಗ ಬೇರೆ ನಂದು ಒಂಚೂರು ಬೇರೆ ಕೆಲಸನೂ ಐತಿ. ನೀನೇನ್ ಮಾಡ, ಸಂಘದ ರೊಕ್ಕ ನೀನ ಹೋಗಿ ಪಟ್ನ ತುಂಬಿದಕ್ಕೆ ಬಾ. ನಾನ್ರಿ ಅತ್ತಿ? ಹೂನ ಅತ್ತಿ, ನಾವ್ ಅಲ್ರಿಪ್ಪ ಅವ್ರ ಮನಿ ಮಠ ಹೋಗಾಕ. ಆ ದಾರ್ಯಾಗ ನಾಯಿ ಇರ್ತಾವ, ನಂಗೆ ಹೆದರ್ಕ ಬಂದಂಗ ಆಕತಿ. ನಾಯಿಗೆ ಏನ್ ಮಾಡೋದಿಲ್ಲ, ಹೋಗಿ ಬರೋ. ಮನ್ಸಾರ ಕಂಡ್ರೆ ಅಷ್ಟ ಬಗಳ್ತಾವ. ಅತ್ತಿಯರ ಹೋಗ ತುಂಬಿ ಬಾ, ಕೆಲ್ಸದ ನನಗ ಮಣ್ಕಾಲ್ ನೋವಾಕತ್ತಾವ, ಹತ್ತಿ ಬರಕಾಗಲ್ಲ. ವಾರ ನಾನು ಹೋಗಿದ್ನಿಲ್ಲ, ಈ ವಾರ ನೀ ಹೋಗು. ಆತ್ ಪತಿ. ಮತ್ತೇನ್ವಾ ಸಮಾಚಾರ? ಕ್ಯಾಕ್ಕೆ भी नहीं शांत का? अभी जरूर काम है. मैं जानती. ನಾನು ಒಟ್ಟು ಗಿರ್ಜಿ ಮನೆ ಕಡೆ ಹೋಗಿ ಬರ್ತೀನಿ. ರೊಕ್ಕನ ನೆನಪು ಮಾಡಿ ಹೋಗಿ ಅಂಕವು ಕೊಟ್ಟು ಬಾ. ತಗೋ ಈ ಎಲ್ಲಡಿಕೆ ತಾಟ ಒಳಗಿಡ. ಮತ್ತೆ ಯಾವ್ಯಾಕ್ಯಾರ ಬಂದು ಕುಂತಂಗ್ ಮಾಡಿ ಹಾಂಗ ಒಂದು 10 ಎಲೆ ಒಂದಿಷ್ಟು ಅಡಿಕೆ ಎಲೆ ತಗೊಂಡು ಹೋಗಿದ್ದಾಳ. ಮೊದ್ಲು ಒಳಗಡೆ ಇದನ್ನ ಏನ ತುಟ್ಟೈತಿ ಎಲ್ಲಡಿಕೆ. ಗೆಳತಿ ಮನೆಗೆ ಹೋಗಕ್ಕೆ ಕಾಲು ನೋವಲ್ಲಿ ಇವರಿಗೆ. ಸಂಘದ ರೊಕ್ಕ ತುಂಬ ಕಾಲು ಅಂತಾವು. ಗೊತ್ತೈತಿ ನನಗೆಲ್ಲ. ನಾನು ನಮ್ಮ ಅವ್ವನ ಕೊಟ್ಟು ಫೋನ್ನೇ ಮಾತಾಡತ್ತಿದ್ದು ನೋಡಿ ಸಮಾಧಾನ ಆಗಿಲ್ಲ ಇವರಿಗೆ. ಅದಕ್ಕೆ ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗೋ ಅನ್ನಕತ್ತಾರ. ಇನ್ನು ದಾರಿ ಗುಂಟ ಮಾತಾಡ್ಕೊಂತ ಹೊಂಟ್ರೆ ಮೊದ್ಲ 108 ಆಡ್ಕೋತಾವ ಈ ಹಳ್ಳ್ಯಾಗ ಮಾರಿ ಮಣ್ಣಾಲಿ. ಏನು ಮಾಡೋದು, ತುಂಬಿ ಬರ್ತಾನೆ ಬಿಡು. ಕಲಿತ ಹುಡುಗಿ ಕುದುರೆ ನಡಗಿ ನಡೆದ ಬರ್ತಿತ್ತ. ಯಾಕೆ ವಾ ಸುಸಿ ಮಕ ಗಡಿಗೆ ಮಾಡ್ದಂಗೆ ಮಾಡಿ ಇಲ್ಲೇ ಬಗಲಾಗ ನಿಂತಿಯಲ್ಲ? ಏನಿಲ್ರಿ ಮಾವರ ಈ ಎಲ್ಲಡಿಕೆ ತಾಟ್ ತಗೊಂಡು ಒಳಗೆ ಹೋಗ್ರಿ. ನಾ ಒಂಚೂರು ಸಂಘದ ರೊಕ್ಕ ತುಂಬಿ ಬರ್ತೇನ್ರಿ. ಮತ್ತೇನ್ ಮಾಡೋದು? ಯಾಕ ಸಂಘದ ರೊಕ್ಕ ತುಂಬಾ ಕುಂಟಿ? ಹ್ಞೂನ್ರಿ ಮಾವರ, ಎಂಕವ್ರ ಮನೆಗೆ ಹೋಗಿ ಸಂಘದ ರೊಕ್ಕ ತುಂಬಿ ಬರ್ಬೇಕಂತ. ಇನ್ನು ಮನೆ ನೋಡಿದ್ರೆ ಮಕ್ಕಳರ ಕೆಲಸದವ್ರಿ ಮಾವರ. ನಾ ಯಾವ್ದಂತ ಮಾಡ್ಲಿ? ನನಗಂತೂ ರಗಡ ಆಗಿಬಿಟ್ಟತ್ ನೋಡ್ರಿಪ್ಪ. ಮನ್ಯಾನ ಕೆಲಸ ಹೊರಗಿನ ಕೆಲಸ ಎಲ್ಲ ನನಗೆ ಹೇಳಿದ್ರ ಏನ್ ಮಾಡ್ಬೇಕು?
ಯಾವ್ದು ನಮ್ ಗಿಡ್ಮೂಳಿ ಹೇಳ್ತ ನಿನಗ ಮಾಡಂತೇಳಿ ನಮ್ ಗಿಡ್ಮೂಳಿಗೆ ಅದು ಯಾವಾಗ ಬುದ್ಧಿ ಬರ್ತೈತಿ ಏನ ಅಂತ ನಾನು ಆತ್ ತೊಂಬ ಇಲ್ಲ ನಾನೇ ತುಂಬಿ ಬರ್ತೇನೆ ನಿಂಗೆ ಯಾಕೆ ತ್ರಾಸ ತಗೊಂತಿ ಹೋಗ್ ಒಳಗ್ ನಿಂದು ಹೊರೆ ಬದುಕು ಏನೈತಿ ದಗ್ದ ಮಾಡ್ಕೋಗು. ಮಾರ ನೀ ತುಂಬರ್ತೀರಿ? ತೊಂಬ ಇಲ್ಲಿ ತುಂಬರ್ತೇನೆ ಅದ್ರಾಗ ಏನೈತಿ ಎಷ್ಟೈತದ? 650 ರೂಪಾಯಿ. ಇದು ಮಂಗಳವಾರದ ಬಿಸಿ ಅಲ್ರಿ ಇದು ಏನ ಸಂಘ. ತೊಂಬ ಇಲ್ಲಿ ಮಾವಾರ ಹಿಂಗೆ ಕೇಳ್ತಾನಂತ ಏನು ಅನ್ಕೋಬೇಡ್ರಿ. ಮತ್ತು ನೀವು ಕರೆಕ್ಟ್ ತುಂಬಿ ಬರ್ತಿರೋದಿಲ್ರಿ ಅಂಕವನ್ ಮನಿಗೆ. ಮತ್ತು ಇಲ್ಲಾಂದ್ರೆ ಹೇಳ್ಬಿಡ್ರಿ, ಇಲ್ಲ ನಾನು ಹೋಗ್ಕೇನತ್ತಾಗ. ಯಾಕಂದ್ರೆ ಮತ್ತು ನೀವು ತೊಗೊಂಡೋಗಿ ಓಟು ಬಾರಿಗೆ ಸುರಿದು ಬಂದ್ರಿ ಅಂದ್ರೆ ಏನು ಮಾಡೋದು? ಕುಡಿದು ಜೊತಾಡ್ಕೊಂತ ಬಂದ್ರಿ ಅಂದ್ರೆ ಕುಡಿದು ಆಮ್ಯಾಗ ಅತ್ತಿಯರು ಏನಿಲ್ಲ ನನ್ನ ಹೆಣನ ಮಾಡಿಸ್ತಾರ. ಸಂಘದ ರೊಕ್ಕ ನನಗೆ ಆಟ ಗೊತ್ತಾಗುದಿಲ್ಲ, ನಾನು ಕುಡಿತೇನೆ. ಹಂಗಂತೀರಿ? ಆತ್ ತಗೋರಿ ಮಾವಾರ. ಹಂಗಾರ ಮಾವಾರ ಒಯ್ದು ಕೊಡ್ರಿ. ನಿನ್ನ ಮ್ಯಾಗ ಆಣೆ ಅಂದ್ರು ಮಾವಾರ ಬೇಡ, ಬೇಕಾದ್ರೆ ನಿಮ್ಮ ಧರ್ಮ ಪತ್ನಿ ಮ್ಯಾಗ ಆಣಿ ಇಡ್ರಿ, ನನ್ನ ಮ್ಯಾಗ ಬೇಡ್ರಿ. ಆತ ನಾನು ಹೇಳ್ತೀನಿ, ನನ್ನ ಗಿಡ್ಮೂಳಿ ಮ್ಯಾಗ ಆಣಿ ಈ ರೊಕ್ಕ ಒಯ್ದು ಎಂಕವನ್ ಕೈಯಾಗ ಕೊಡ್ತೇನೆ ಸಂಘದ ಅಂತ ಹೇಳಿ. ಹಂಗಾರ ಸರಿ ತಗೋರಿ. ಯಪ್ಪ ದೇವ್ರೆ, ನನ್ನ ಸೊಸಿ ನನ್ನ ಮ್ಯಾಗ ಭಾಳ ನಂಬಿಕೆ ಇಟ್ಟಾಳ. ಈ ರೊಕ್ಕ ಒಯ್ದು ನಾನು ಎಂಕವನ್ ಕೈಯಾಗ ಕೊಡ್ಬೇಕು. ಅಂದ್ರೆ ನಾನು ಈ ಮನಿಯೊಳಗೆ ಎಲ್ಲರೂ ನಂಬ್ತಾರ. ಆರಾಮಾಗಿ ಎಷ್ಟು ದಿನ ಆಗಿತ್ತು ನನ್ನ ಮನೆ ನಾ ಹಿಂಕೊಂದು ಚಾ ಕೊಡೋದು. ಪೀಡಿ ತೊಲದಂಗ ಆತು, ಹೊಸ ಮನಿ ಒಳಗೆ ಉಡಾ ಹಾಕೊಂಡಂಗಾಗಿತ್ತು. ಅರೇ ಗಿರ್ಜಂದಕ್ಕ ತುಂಬ ಖುಷಿವಾ ಬಾರ್ಲೆ ಪತಿ ಬಾ. ಎಷ್ಟು ದಿನಕ್ಕೆ ಹಿಂಗೆ ಕುಂತೆ ನೋಡುವ ನಿರುಂಬಳಗೆ ಆತಾಗ. ಬಾ ನಿಮ್ಗೊಂದೊಂದು ಕಪ್ ಚಾ ಕೊಡ್ತಾನೆ, ಮಸ್ತ್ ಕುಡಿ ಬರ್ರಿ. ಕುಡೀನೇ ನಾಷ್ಟ ಮಾಡಿ ಈಗ ಎಲ್ಲಡಿಕೆ ಹಾಕೊಂಡು ಚಾ ಕುಡ್ದ ಬಂದನಿ ನಾನು. ಏನು ಇನ್ನೊಂದು 5 ನಿಮಿಷ ಬಿಟ್ಟು ಕೊಡ, ಹಾಲ ಕುಡ್ದೋಕನಿ ಯಾರು ಬೇಡ ಅಂದ್ರೆ. ಗಿರ್ಜಿ ಏನು ಆಕೆಲ್ಲೋದ್ಲ? ಯಾಕ ತಲೆ ಬರಬರ ಐತಿಲ್ಲ ಬೆಳಗ್ಗೆದ್ದು? ನಂಗೇನು ಮಾಡಕ್ಕೆ ಏನು ಹಾರೆ ಬದುಕು ಏನಿಲ್ಲ ಅಂತಿಕೊಂಡ್ರನ? ಆ ಊರ್ ಬಿಡಾಡಿ ನಾ ಎಲ್ಲ ನೋಡಕ್ ಹೋಗ್ಲಿ? ಅದನ್ನ ನೋಡಕ್ ಕಾಟ ತಪ್ಪಿದ್ರೆ ಸಾಕಂತ ಕಾಯಕತ್ತೇನೆ, ದೇವ್ರಂತೇಳಿ ಹರಕಿ ಹೋಗ್ತಾನೆ. ಮತ್ತ ಅದು ಮನಿ ಬಿಟ್ಟು ತೊಲಗಿದ್ರ ಹೆಣ್ಕಾಯಿ ಮಾಡಿಸ್ತಾನೆ ಅಂತೇಳಿ ಅದನ್ನ ನೋಡಕ್ ಹೋಗ್ಲಿ? ಪೀಡಿನ ಎಲ್ಲಿ ಹಾಳಾಗ್ ಹೋಗೈತಿ ಯಾರಿಗ್ ಗೊತ್ತ? ಪಡಾಳೆ ಹರಿಸ್ಕೊಂತ ದಿನಕ್ಕೆ ದಿನ ಅಡ್ಡಾಡೋದು ಜಾಸ್ತಿ ಆಗೈತದ. ಅಲ್ಲೇ ಎಲ್ಲಾರು ಹಿತ್ತಲ್ಲ ಶಡದತನ ನೋಡೋಗ್ರಿ. ರಾತ್ರಿ ಆಕಿ ಹೋಗೋತ್ರಿ ನಿನ್ನ ಗಂಡ ಎಚ್ಚರಿದ್ದಿಲ್ಲನ? ಅಯ್ಯೋ ಶಾಂತಕ್ಕ ಏನಂತ ಕೇಳ್ತಿ? ನನ್ನ ಗಂಡ ಎಚ್ಚರಿದಿದ್ರ ಆ ಬಿಡಾಡಿನ ಹೋಗಾಕ್ ಬಿಡ್ತಿದ್ ನಾನು. ಅಯ್ಯೋ ದೇವ್ರೆ. ಓ ಇಷ್ಟೊತ್ತಿಗೆ ಎಲ್ಲಿ ಹೋಗಿರ್ಬೋದ್ಲೆ ಆಕಿ? ಯಾರಿಗ್ ಗೊತ್ತ ಶಾಂತಕ್ಕ. ಬಟ್ ಇಲ್ಲಿ ಮಾತ್ರ ಬಂದಿಲ್ಲ ಇನ್ನೂ. ನೋಡ್ಬೇಕು ಇನ್ನೇನ್ರ ಹೊಳೆ ಬರ್ತಾಳ ಏನು ಮಾಡ್ತಾಳ ನೋಡ್ಬೇಕು. ಇನ್ನೇನು ಬರ್ತಾಳ ಬುಟ್ ಹೊಡಿತಾನ ಮಲ್ಲೇಶ ಅಂತ ಗೊತ್ತಿಲ್ಲನು? ಅದು ಕರೆ. ಕುಂದ್ರಬೇ ಪತವ ಶಾಂತಕ್ಕ, ಕುಂದ್ರ ತಮಾಷೆ ನೋಡ ಹಂಗ. ಗಿರ್ಜಿ ಇಲ್ಲಿ ಇಷ್ಟು ಟೆನ್ಷನ್ ಆಗಿ ನಾ ಅಡ್ಡಾಡಕತ್ತೇನಿ, ಆರಾಮಾಗಿ ಚಾ ಕುಡಿಯತ್ತೀನ? ನನಗೆ ಟೆನ್ಷನ್ ಆಗಿಲ್ಲ, ಅದಕ್ಕೆ ಚಾ ಕುಡಿಯಾಕತ್ತೀನಿ. ನೀವು ಯಾರು ಕುಡಿಬೇಡ ಅಂದ್ರೆ ಪ್ಯಾಂಟ್ ಸುಟ್ಟು ಬೇಕಿ ನಂಗೆ. ನಿಮ್ಗೆ ಯಾರು ಅಡ್ಡಾಡಂದ್ರೆ? ಅಲ್ಲ ಇಲ್ಲಿ ಇಷ್ಟು ತಲೆ ಬಿಸಿ ಮಾಡ್ಕೊಳ್ಳೋಂಥದ್ದು, ತಲೆ ಹೋಗುವಂಥದ್ದು ಏನಾಗೈತಿ? ಆಕಿದ್ ಬ್ಯಾಗ್ ಇಲ್ಲ. ಅಯ್ಯ ಹಂಗಾರಿ ಅವಂದ ಕೊಟ್ಟು ಪರಾರಿಗೆ ಹಾಳಾಳಕ್ಕೆ. ನಿನ್ನೆ ನನ್ನ ಫೋನ್ಯಾಗ ಒಂದು ವಿಡಿಯೋ ಕಳ್ಸ್ಯಾಳ, ತೋರಿಸ್ಲೇನು? ಕಳ್ಸಾಳ? ತೋರಿಸ್ತೇನ್ರಿ ನೋಡ್ರಿ. ನನಗೆ ಇನ್ನೊಬ್ಬ ಇಷ್ಟ ಆಗ್ಯಾನ, ನಾವು ಅವ್ನ ಹಿಂದಿಂದ ಹೊಂಟೇನಿ, ನನ್ನ ಯಾರು ಕೇಳಬೇಡ್ರಿ ಅಂತೇಳಿ ನೋಡಿಲ್ಲ. ನನಗೇನಾದ್ರೂ ನಾ ಜವಾಬ್ದಾರಿ ಅಂತೇಳಿ ಮಾತಾಡಾಳ. ಇಂಥ ಹಡಿಬಿಟ್ಟಿ ನಾಯಿನ ನೀವು ಇಷ್ಟಪಡಾಕತ್ತೀರನ? ಅಸಹ್ಯಪ್ಪ, ನನಗೆ ಎಂಥ ಕರ್ಮ ಬಂತು ಮರ ಎತ್ತಾಗ. ಇಂಥದೆಲ್ಲ ನನ್ನ ಬಾಯಾಗ ಮಾತಾಡ್ಬೇಕಲ್ಲ ನಾನು. ಛೇ ಮೋಸಗಾರ್ತಿ, ಬೆಳಿಗ್ಗೆ ಯಾವನ ಬರ್ತಾನೆ ಮಾತಾಡಕಂದು ರಾತ್ರಿ ಪರಾರಿ ಹೇಳನ? ಹೋಗ್ಲಿ ಇನ್ನೊಂದ್ಸಲ ನನ್ನ ಮನೆ ಹೊಚ್ಚಲ ಮೆಟ್ಲಿ, ನನ್ನ ಹೆಸರು ಎತ್ಲಿ, ಹರಕ್ ಚಪ್ಪಲಿನ ಹಾರ ಕೊಳ್ಳಾಗ ಹಾಕಿ ಹುಡಿತೀನಿ, ಹಂಗ ಹೊಡಂಗಿಲ್ಲ. ಅದೇ ಮಲ್ಲೇಶಂದ್ರಣ್ಣ, ಹಂಗಿದ್ರೆ ಅವ್ರದ್ದು ಮೇಲೆ ಇರೋ ನಿಮ್ದು ಪ್ಯಾಗೆ ಹೋಗ್ಬಿಟ್ಟು. ಏನ್ರಿ ಪ್ಯಾರ? ನಿಜವಾಗ್ಲೂ ನಾ ಭಾಳ ಹುಚ್ಚದೇನ್ರಿ. ನನ್ನ ಹೆಂಡತಿ ಇಷ್ಟು ಒಳ್ಳೆ ಹೆಂಡತಿಗೆ ನಾ ಮೋಸ ಮಾಡಿ ಅಕ್ಕಿ ಹಿಂದೆ ಹೋಗಿದ್ದಕ್ಕೆ ನನಗೆ ಚಲೋ ಪಾಠನ ಕಲ್ಸಿದ್ಲು ಬಿಡ್ರಿ. ಆಕಿ ಚಲೋ ಪಾಠನ ಕಲ್ಸಿದ್ಲಕ್ಕಿ. ಅದಕ್ಕೆ ಕಟ್ಕೊಂಡಕ್ಕಿ ಕಡಿತನ ಇಟ್ಕೊಂಡಕ್ಕಿ ಇರುತ್ತಾನ ಅಂತೇಳಿ ದೊಡ್ಡವ್ರು ಹೇಳು ಮಾತು ಯಾವತ್ತು ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಯಾವತ್ತು ದೇವರು ನಮಗ ಅಂತ ನಮ್ಮ ಪಾಲಿಗೆ ಅಂತ ಏನು ಕೊಟ್ಟಿರ್ತಾನಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೊಂಡು ಹೋದ್ವಿ, ಜೀವನದಾಗ ಉದ್ಧಾರ ಆಕ್ಕೇವಿ. ನಾವು ಈ ರೀತಿ ಕೆಟ್ಟ ಕೆಲಸ ಮಾಡಕ್ಕೆ ಹೇಳಿದ್ರೆ ಯಾವತ್ತು ಒಂದು ಹೆಣ್ಣಿನ ಹಿಂದೆ ಅಕ್ರಮವಾಗಿ ಹೋದವನು ಯಾವತ್ತೂ ಉದ್ಧಾರ ಆಗಿಲ್ಲ. 100ಕ್ಕೆ 100 ಮಾತು ಹೇಳಿದ್ರೆ ನೋಡ್ರಿ ಮಲ್ಲೇಶಣ್ಣ. ಯಾವತ್ತು ಹಿರಿಯರು ಏನು ಕೂಡಿ ಮಾಡಿರ್ತಾರ, ಹಿರಿಯರ ಕೂಡಿ ಮಾಡ್ಲಿ ಅಥವಾ ನೀವು ಮದುವೆ ಮಾಡ್ಕೊಳ್ಳಿ, ಒಟ್ಟ ತಾಳಿ ಕಟ್ಟಿದ ಹಿಂತಿರ್ತಾಳಲ್ಲ ಆಕಿನೇ ಶಾಶ್ವತ ರೀ, ಆಕಿನೇ ಶಾಶ್ವತ. ನಾವು ಇನ್ನೊಬ್ರು ಹಿಂದಿಂದ ಹೋದ್ವಿ, ಈ ಗಂಡಸೂರು ಆಸೆಕ್ ಬಿದ್ದಂದ್ರೆ ಯಾವತ್ತೂ ಅವ್ರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅದೇನೋ ಅಂತಾರಲ್ರಿ, ಅದೇನದು ಹೆಣ್ಣು ಹೊನ್ನು ಮಣ್ಣು ಅವು ತಾವಾಗೆ ಬರ್ಬೇಕು. ನಾವಾಗೆ ಆಸೆಕ್ ಬಿದ್ದು ಹೋದ್ರೆ ಉದ್ಧಾರ ಆಗೋದಿಲ್ಲ. ಅದು ಹೆಣ್ಣಿನಿಂದ ಹೋದವ, ಕುಡ್ತದಿಂದ ಹೋದವ, ಇಸ್ಪಿಟ್ಟಿಂದ ಹೋದವ ಯಾವತ್ತಾವತ್ತು ಉದ್ಧಾರ ಆಗೋದಿಲ್ಲ. ನಿಜವಾಗ್ಲು ಇಂಥ ಒಳ್ಳೆ ಹೆಂಡತಿಗೆ ನಾ ಮೋಸ ಮಾಡಿಬಿಟ್ಟೆಲ್ಲ. ಅಕ್ಕಿನ ಕರ್ಕೊಂಬಂದು ಮನ್ಯಾಗ ಇಟ್ಕೊಂಡೆಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಅವತ್ತೇನಾರು ನನ್ನ ಹೆಂಡತಿ ನನ್ನ ಕೈ ಬಿಟ್ಟು ಹೋಗಿದ್ಲಂದ್ರೆ, ಅಥವಾ ಆಕಿ ನಾನು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ಲಂದ್ರೆ ಎಷ್ಟು ನಾನು ಅನುಲಿ ಉಣ್ತಿದ್ದೆ. ನನ್ನ ಹೆಂಡತಿ ಆ ಕೆಲಸ ಏನೂ ಮಾಡಲಿಲ್ಲ, ನನಗೋಸ್ಕರ ತಾಳ್ಮೆಯಿಂದ ಕಾದ್ಲು. ಗಿರ್ಜಿ ಇನ್ಯಾವತ್ತೂ ಈ ಕೆಲಸ ಮಾಡೋದಿಲ್ಲ, ತಪ್ಪಾತ್ಲೆ ಗಿರ್ಜಿ. ರೀ ಮತ್ತೆ ನಿಮ್ಮ ಮನಸ್ಸಿನಾಗ ನಾನು ಬಂದಿಲ್ಲ ಅಷ್ಟೇ ಸಾಕು. ಈಗ ಮಾಡಿದಂಥ ಕೆಲಸ ಯಾವತ್ತೂ ಮಾಡಬೇಡ್ರಿ.
ಯಾವತ್ತೂ ಮಾಡೋದಿಲ್ಲ. ನನ್ನ ತಪ್ಪಾಗೈತಿ. ಆಕಿ ಬಂದ್ರೆ ಮಾತ್ರ ಆಕಿನ ಚಪ್ಪಲೆ ಹೊಡಿತೀನಿ. ನೀ ತಲೆ ಕೆಡ್ಸ್ಕೊಬೇಡ. ಹ್ಮ್ ಹೋಗು ಜಳಕ ಮಾಡು. ಜಳಕ ಮಾಡು. ಹುಡುಗರು ಕರ್ಕೋ. ಇವತ್ತು ನಮಗೆ ಹಿಡಿದು ಶನಿ ಬಿಟ್ಟು ಹೋತಂತೇಳಿ ದೇವಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋನು. ಹೋಗು ಹೋಗು. ರೀ ನಿಜ ಹೇಳ್ಬೇಕಂದ್ರ ಈ 9 ದಿನ ನವರಾತ್ರಿಗೆ ನಾನು ಹರಕೆ ಹೊತ್ಕೊಂಡಿದ್ದೆ. ಏನು ನನ್ನ ಮನೆಗೆ ಬಂದಿರೋ ಈ ಪೀಡಿ ಪಿಶಾಚಿ ಇದು ಹೊರಗೆ ಹೋತಂದ್ರ ಪರ್ಲ್ ಹರಿತಂದ್ರ ಯವ್ವ ತಾಯಿ ನಾನು 9 ದಿನ ನಿನ್ನ ದೇವಸ್ಥಾನಕ್ಕೆ ಬರ್ತೇನೆ ಅಂತೇಳಿ ನಾ ದಿನ ಹೋದ್ರ ಪ್ರಕಾರ ಹೋಗ್ತೇನೆ. ನಾನು ಇವತ್ತು ಬೆಳಗ್ಗೆ ಜಳಕ ಮಾಡಿ ಹೋಗೇ ಬಂದೇನಿ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಏನು ನಾನು ಹೋಗಿ ಬಂದ ಜಳಕ ಆಗೈತಿ. ನೀವು ಮಾಡ್ಕೊಂಬರೋಗ್ರಿ. ಹೋಗು ನಂತಿಬ್ರು. ಹೌದಾ ಆತಂಗಾರ. ಶಾಂತಕ್ಕ ಯಾಜಲಂದ ನನ್ನ ತಾಯಿಯಾಗಿದ್ದೇನವ ನೀನು. ಏನು ನನ್ನ ಅಕ್ಕ ತಂಗಿಯಾಗಿದ್ದೆ ಏನೋ ವಾಟ ಅದು ಗೊತ್ತಿಲ್ಲ. ನನ್ನ ಮಕ್ಕಳಾಗಿದ್ದೆ ಏನೋ ಇವ ನಾನು ನಿನ್ನ ಹೊಟ್ಟೆಯಾಗ ಹುಟ್ಟಿ ಏನು ಆ ಋಣ ತೀರಿಸ್ತಾನೆವ. ನನ್ನ ಸಂಸಾರ ಉಳಿಸ್ಕೊಟ್ಟೆ ಶಾಂತಕ್ಕ. ಬಿಡಲೇ ಏನು ನಾ ಮಾಡೀನಿ ಎಲ್ಲ ಮಾಡ್ಬೇಕು ನೀನು. ನಿಮ್ಮ ತಮ್ಮಗೆ ಹೇಳಿಲ್ಲ ಅಂದಿದ್ರೆ ಅವ ಬಂದು ಇಷ್ಟೆಲ್ಲ ಮಾಡಲಿಲ್ಲ ಅಂದ್ರೆ ಅಕ್ಕಿತ್ತೇನೆ ಶಾಂತಕ್ಕ. ನನಗೆ ಖುಷಿ ಆಗತ್ತೆ ನೋಡ್ಲಿ ಗಿರ್ಜಿ. ಎತ್ತಾಗ ಒಟ್ಟು ನೀನು ಸಂಸಾರಕ್ಕೆ ಬಂದಿದ್ದು ಒಂದು ಸಮಸ್ಯೆ ಬಗೆಹರಿತಲ್ಲ ಅಷ್ಟೇ ಸಾಕು. ಹ್ಞೂ ಶಾಂತಕ್ಕ. ಹೋರಿ ಗಂಡ ಹೆಂಡತಿ ಖುಷಿಯಾಗಿ ಗುಡಿಗೆ ಹೋಗಿ ಬರೋಗ್ರಿ. ಏನು ಅರೇ ಗಿರ್ಜಂದೋಕ तुम चिंता मत करो. क्या भी ये ना क्या भी प्रॉब्लम नहीं हुआ. तुम जा. अरे तुम दोनों खुश हुआ. ಚಿನಿ ಅಪ್ಪು ನಾ ಹೇಳಿದ್ನಿಲ್ಲ ನಾಳೆ ಅನ್ನೋದ್ರೊಳಗ ಆಂಟಿ ಮನ್ಯಾಗ ಇರಂಗಿಲ್ಲ ಅಂತೇಳಿ ಹಾಳಾಗಿ ಹೋದ್ಲ. ಇನ್ಮ್ಯಾಗ ಯಾರು ಹೊಡೆಯಂಗಿಲ್ಲ, ನಿಮಗೆ ಯಾರು ಬೈಯಂಗಿಲ್ಲ. ನಾನು ನೀನು ಅಪ್ಪ ಅಷ್ಟೇ. ಹೋರಿ ಪಟ್ನ ಅರ್ಬಿ ಹಾಕೊಂಬರೋದ್ರಿ. ಅಪ್ಪ ಗುಡಿ ಕರ್ಕೊಂಡ್ಕನಂತ ಗುಡಿಗೆ ಹೋಗ್ಬರ್ನಿ. ಅಮ್ಮ ತಾಯಿ ದುರ್ಗಾದೇವಿ ನನ್ನ ಸಂಸಾರನ ಕಾಪಾಡಿಬಿಟ್ಟೆ ಅಮ್ಮ ತಾಯಿ.
ಯಾಕೆ ಜಗ ಆಗಲ್ಲ ಜಗ ಆಗಲ್ಲ ಬೆನ್ನಿಗೆ ಅದು ಕರೆಕ್ಟ್ ಆಗಲ್ಲ ಸಣ್ಣ ಹುಡುಗರಿಗೆ ಕರೆಕ್ಟ್ ಆಗೋದು ಹ್ಞೂ ಚಿನ್ನಿ ಚಿನ್ನಿ ಆರೋಡ ಬಂದರೆ ಕುಂದ್ರಬೋದು ಒಬ್ರಾದ್ರೆ ಅಪ್ಪಿ ಒಬ್ರಾದ್ರೆ ಕಾಲಿಗೆ ಚಾಚ್ಕೊಂಡು ಕುಂದ್ರಬೋದು ಆ ಕಡೆ ಕಾಲು ಮಾಡಿ ಹಿಂಗೆ ಹೊಳ್ಳಿ ಇದು ಹೆಂಗೆ ಅನಿಸ್ತತಿ ಕಂಫರ್ಟಬಲ್ ಆಕತಿ ಇದು ಮುಂದಿಂದ ನಿಮ್ಗೆ ಇನ್ನೂ ಕಂಫರ್ಟಬಲ್ ಆಕತಿ ಅಲ್ಲಿ ಇಲ್ಲೇ ಒಂದು ಇಬ್ರು ಆರಾಮ್ ಕುಂದ್ರಬೋದು ಕಾಲು ಇನ್ನೇನು ಎದೆ ಮೇಲೆ ಹಾಕತ್ತದ ಹಾಂ ಕುಂತಿದ್ದೀರಿ ಆಗಲ್ಲೇ ಟೋಸ್ಟಿಗೆ ಹೆಂಗೆ ಬಂದು ಗೊತ್ತಾ ಅವು ದೊಡ್ಡ ದೊಡ್ಡದವು ಆಗಲ್ಲ ಮತ್ತು ಅದಕ್ಕೆ ಸ್ಟಾರ್ ಅದಾವು ಎರಡು ಅಕ್ಕಿ ಟೋಸ್ಟಿಗೆ ಬರ್ತೈತಿ ಒಂದು ಬಿಸ್ಕಿಟ್ ಇದೆ ಬಿಸ್ಕಿಟ್ ತಿಂತಾರೆ ಅಷ್ಟು ಮಸ್ತ್ ಇಲ್ಲಿ ಯಾರು ಮಸ್ತದಲ್ಲ ನೀರಷ್ಟು ತಿಳಿಯುತ್ತೆ ಅಷ್ಟೇನು ಆ ಡೀಪ್ ಇದ್ದಂಗಿಲ್ಲಲ್ಲ ಇದು ಐತಿ ಸ್ವಲ್ಪ ಐತಿ ಅಂತ ಬರೀ ಏನಿಲ್ಲ ಅಲ್ಲ ನೆಲನೇ ಕಾಣ್ತಾ ಇದ್ದಲ್ಲ ಅದ್ರ ಮುಂದೆ ಇರ್ಬೇಕಲ್ಲ ಡೀಪ್ ನಡ್ಬರ್ಕ ಅಲ್ಲಿ ಒಂದೊಂದು ಕಡೆ ಎಲ್ಲರೂ ಗುಂಡಿದ್ದಲ್ಲಿ ಇರ್ತದೆ ಈಗ ಬಂದ ಜಾಗಿ ಬ್ಲ್ಯಾಕ್ ಕಾಣ್ತದ ಆಮೇಲೆ ಬಿಡಿದ್ರೆ ಗೊತ್ತಾಗತ್ತೆ ನಮ್ಮ ಮಾವಾರು ನಮ್ಮ ಎತ್ತಿಯವರು ಹೌದು ಲಡ್ಕಿ ಬಂದಿರ ನೀವು ಬಾಪಿ ಹೋಗೋಣ